ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನನಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ, ಆನ್ಲೈನ್ ಒಳಗೆ ಯಾವುದಾದ್ರೂ ಬೆಸ್ಟ್ ವೆಬ್ಸೈಟ್ ಐತೆ ಅಂತ ಹೇಳ್ರಿ, ಮೊಬೈಲ್ ರಿಪೇರಿಂಗ್ ಸಾಮಾನು ಏನಾರ ತರ್ಸಕ್ಕಂತ ಹೇಳಿಕ್ಷನ್ರಿ. ಸೊ ಮೊಬೈಲ್ ರಿಪೇರಿಂಗ್ ಅಂದ್ರೆ ಎರಡು ರೀತಿ ಸಾಮಾನು ಬರ್ತಾವೆ. ಒಂದು ನಾವು ರಿಪೇರಿ ಮಾಡೋಕೆ ಟೂಲ್ಸ್ಗಳಾಯಿತು, ಇನ್ನೊಂದು ಮೊಬೈಲ್ ರಿಪೇರಿ ಮಾಡೋಕೆ ಬೇಕಾಗಿರುವಂಥ ಆಕ್ಸೆಸರೀಸ್ಗಳಿರೋದು. ಡಿಸ್ಪ್ಲೇ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರ್ಬೋದು, CC ಬೋರ್ಡ್ ಆಗಿರ್ಬೋದು. ಸೊ ಎಲ್ಲವೂ ಕೂಡ ನಮಗೆ ನಮ್ಮ ನಿಯರ್ ಮಾರ್ಕೆಟ್ ಒಳಗೆ ನಾವು ಏನು ಬಾಯ್ ಮಾಡ್ತೀವಿ, ಕವರ್ಸ್ ಆಗಿರ್ಬೋದು, ಚಾರ್ಜರ್ಸ್ ಆಗಿರ್ಬೋದು. ಸೊ ಅಲ್ಲೆಲ್ಲ ನಮಗೆ ಸಿಗ್ತಾವೆ. ಇನ್ ಕೇಸ್ ಸಿಗಾಕತ್ತಿಲ್ಲಪ್ಪ ಅಂತಂದ್ರೆ ನೀವು ಆನ್ಲೈನ್ ಒಳಗೆ ಎಲ್ಲಿ ತರಿಸ್ಕೋಬೋದು ಅಂತ ಹೇಳಿಂದ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಆಲ್ರೆಡಿ ನೋಡ್ಬೋದು, maxbee.com ಅಂತ ಹೇಳಿ ನಿಮಗೆ ಆಲ್ರೆಡಿ ಕಾಣಾಗತ್ತೈತಿ. ಸೊ ಈ maxbee.com ವೆಬ್ಸೈಟ್ ನಿಮಗೂ ಕೂಡ ಗೊತ್ತೈತೆ ಅನ್ಕೊಂಡಿನಿ. ಗೊತ್ತಿಲ್ಲಪ್ಪ ಅಂದ್ರೆ maxbee.com ಅಂತ ಹೇಳಿ ಒಂದು ವೆಬ್ಸೈಟ್ ಐತಿ, ಸರಿನಾ? ಸೊ ಇದು ವೆಬ್ಸೈಟ್ ಕೂಡ ಐತಿ, ಒಂದು ಅಪ್ಲಿಕೇಶನ್ ಕೂಡ ಐತಿ. ಪ್ಲೇಸ್ಟೋರ್ ಒಳಗೆ ಸಿಕ್ಕರೆ ಪ್ಲೇಸ್ಟೋರ್ ಒಳಗೆ ಹೋಗಿ ಸರ್ಚ್ ಮಾಡಿದ್ರೆ maxbee.com ಅಂತ ಹೇಳಿ ಒಂದು ಅಪ್ಲಿಕೇಶನ್ ನಿಮ್ಗೆ ಸಿಗ್ತೈತಿ. ಸೊ ನಿಮ್ಗೆ ಯಾವ್ದು ಈಜಿ ಅನಿಸ್ತೈತಿ ಅದನ್ನ ಯೂಸ್ ಮಾಡಿರಿ. maxbee ಅಪ್ಲಿಕೇಶನ್ ಯೂಸ್ ಮಾಡಿರಿ ಅಥವಾ ವೆಬ್ಸೈಟನ್ನು ಯೂಸ್ ಮಾಡಿರಿ. ಸೊ ಇವಾಗ ನಾನು ಒಂದು ಕೊಂಬೋ ತರಿಸಿನಿ. ಸೊ ನಿಮಗೆ ಪ್ಯಾಕಿಂಗ್ ಯಾವ ರೀತಿ ಕಳಿಸ್ತಾರ, ಕ್ವಾಲಿಟಿ ಯಾವ ರೀತಿ ಇರ್ತದೆ ಅಂತ ಹೇಳಿಕ್ಷಿಂದ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಾಕತ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತದೆ. ಯಾಕಪ್ಪ ಅಂದ್ರೆ ನೀವು ಏನಾರ maxbee.com ಒಳಗೆ ಆರ್ಡರ್ ಮಾಡ್ತಿದ್ರ, ಸೊ ಈ ವಿಡಿಯೋ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಕೆಲವೊಬ್ರು ಫಸ್ಟ್ ಟೈಮ್ ಆರ್ಡರ್ ಮಾಡ್ತಿರ್ತಾರೆ, ಆನ್ಲೈನ್ ಒಳಗೆ ಸರಿ ಬರ್ತೈತೋ ಇಲ್ಲೋ, ಡಿಸ್ಪ್ಲೇ ಸರಿ ಬರ್ತೈತೋ ಇಲ್ಲೋ, ಬಂದ ಮೇಲೆ ಅದು ಸರಿಯಾಗಿ ಐತೋ, ಹೊಂದ್ಕೋತೈತೋ ಇಲ್ಲೋ ಅಂತ ಹೇಳಿಕ್ಷಿಂದ ಸೊ ಆಲ್ರೆಡಿ ಅನ್ಬಾಕ್ಸ್ ಮಾಡೀನಿ. ಸೊ ಇದು ಒಂದೇ ಅಲ್ಲ, ಸೊ ನಾನು ಆಲ್ರೆಡಿ ಇನ್ನೂ ಸಾಕಷ್ಟು maxbee.com ಒಳಗೆ ನಾನು ಆಕ್ಸೆಸರೀಸನ್ನು ತರಿಸೀನಿ. ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಫಿಂಗರ್ ಪ್ರಿಂಟ್ ಸೆನ್ಸರ್ ಆಗಿರ್ಬೋದು, ಸಾಕಷ್ಟು ಪಾರ್ಸಲ್ಗಳನ್ನು ನಾನು maxbee.com ಅಲ್ಲಿ ಆರ್ಡರ್ ಮಾಡಿದ್ದೀನಿ, ಸರಿನಾ? MI 8 ಲೈಟ್ ಅಂತ ಹೇಳಿಂದ ಬೇಕಿದ್ರೆ ನೀವು ಕೂಡ ನಿಮ್ಮ ನಿಯರೆಸ್ಟ್ ಎಲ್ಲಿ ನೀವು ಆಕ್ಸೆಸರೀಸ್ ಬೈ ಮಾಡ್ತಿರ್ತೀರಿ, ಕೊಂಬೋ, ಡಿಸ್ಪ್ಲೇ ಎಲ್ಲಿ ಬೈ ಮಾಡ್ತಿರ್ತೀರಿ, ಟಚ್ ರಿಪೇರಿಂಗ್ ಬೇಕಾಗಿತ್ತು ಆಕ್ಸೆಸರೀಸ್ಗಳನ್ನು, ಸೊ ಅಲ್ಲಿ ಕೇಳಿಬಿಟ್ಟು ನೋಡ್ರಿ, ನಿಮಗೆ ಈ MI 8 ಲೈಟ್ ಕೊಂಬೋ ಸಿಗೋದಿಲ್ಲ, ಸರಿನಾ? ಸೊ ನಾನು ಬಾಂಬೆ ತನಕ ಇದನ್ನು ಕಾಂಟ್ಯಾಕ್ಟ್ ಮಾಡಿದೆ, MI 8 ಲೈಟ್ ಕೊಂಬೋ ನನಗೆ ಸಿಗಲಿಲ್ಲ. ಸೊ ಹಿಂಗಾಗಿ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿ maxbee.com ಇಂದ ಈ ಕೊಂಬೋನ ತರಿಸಿನಿ. ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಇವ್ರ ಪ್ಯಾಕಿಂಗ್ ಕೂಡ ತುಂಬ ಸೇಫ್ಟಿಯಾಗಿ ಕಳಿಸ್ತಾರೆ. ಒಂದು ಫಿಂಗರ್ ಪ್ರಿಂಟ್ ಹಿಡ್ಕೊಂಡು, ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ ಹಿಡ್ಕೊಂಡು, ಒಂದು CC ಬೋರ್ಡ್ ಆಗಿರ್ಬೋದು. ಸೊ ಅವ್ರ ಪ್ಯಾಕಿಂಗ್ ಇದೇ ರೀತಿ ಇರ್ತೈತಿ. ಆ್ಯಂಡ್ ಅವ್ರ ಪ್ಯಾಕಿಂಗ್ ಮೇಲ್ಗಡೆ ನೋಡ್ಬೋದು ನೀವು, ಫ್ರೀಗಲ್ ಹ್ಯಾಂಡಲ್ ವಿತ್ ಕೇರ್ ಅಂತ ಇರ್ತೈತಿ. ಅಂದ್ರೆ ಇದರೊಳಗಡೆ ಸೂಕ್ಷ್ಮತೆ ಇರುವಂಥ ಸಾಮಾನು ಐತಿ, ಗ್ಲಾಸ್ ಇರುವಂಥ ಸಾಮಾನು ಐತಿ. ಸೊ ಇದನ್ನು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ರಿ ಅಂತ ಹೇಳಿಂದ. ಸೊ ಬಾಕ್ಸ್ ನೋಡ್ಬೋದು, ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ. ಸೊ ಈ ಒಂದು ಸ್ಟಿಕ್ಕರ್ ಅವರು ಎರಡು ಕಡೆ ಅನ್ಸಿರ್ತಾರೆ. ಸೊ ಈ ಸ್ಟಿಕ್ಕರ್ ಇತ್ತಂದ್ರೆ ನಿಮ್ಮ ಪಾರ್ಸಲ್ ಸೇಫ್ಟಿಯಾಗಿ ಬರ್ತೈತಿ. ಸೊ ಇದಕ್ಕೆ ಕಾಸ್ಟ್ ಕೂಡ ಜಾಸ್ತಿ ಇರ್ತೈತಿ, ಸರಿನಾ? ಅಂದ್ರೆ ನಮ್ಮ ಕಡೆಯಿಂದ ಜಾಸ್ತಿ ತೊಗೊಳಂಗಿಲ್ಲ. ನಮ್ಮ ಕಡೆಯಿಂದ 40 ರೂಪೀಸ್ ಡೆಲಿವರಿ ಚಾರ್ಜಸ್ ಅಷ್ಟೇ ತೊಗೊಂಡಿರ್ತಾರೆ, ಪ್ಯಾಕಿಂಗ್ ಚಾರ್ಜಸ್ ಪ್ಲಸ್ ನಿಮ್ಗೆ ಕಾಸ್ಟ್ಲಿ, ಲಿಟ್ರಲಿ ಸ್ವಲ್ಪ ಜಾಸ್ತಿ ಕಾಸ್ಟ್ ಅನ್ನಿಸ್ಬೋದು. ಯಾಕಪ್ಪ ಅಂದ್ರೆ ಆನ್ಲೈನ್ ಒಳಗೆ ಆರ್ಡರ್ ಮಾಡಿರ್ತೀರಪ್ಪ ಅಂದ್ರೆ ಅದು ಬರ್ಬೇಕಂದ್ರೆ ಒಂದು 4 to 5 ಡೇಸ್ ಟೈಮ್ ಇರ್ತೈತಿ. ಬಂದ ಮೇಲೆ ಮಾತ್ರ ಸರಿ ಆಯಿತು ಇಲ್ಲೋ, ಸೊ ನಿಮ್ಮ ಟೈಮ್ ವೇಸ್ಟ್ ಆಗ್ಬಾರ್ದಲ್ಲ. ಸೊ ರೊಕ್ಕ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ನಮ್ಮ ಕ್ವಾಲಿಟಿ ಇರಬೇಕು, ಬಂದು ಕೂಡಲೇ ನಮಗೆ ಸರಿಯಾಗಿ ವರ್ಕ್ ಆಗ್ಬೇಕು, ಸರಿನಾ? ಸೊ ಪ್ಯಾಕಿಂಗ್ ಕೂಡ ನೋಡಿರಿ, ಈ ರೀತಿ 2 ಸೀಲ್ ಬರ್ತಾವೆ. ಯಾವುದೇ ಒಂದು ಪಾರ್ಸಲ್ ತೋರಿ ಸೇಮ್ ಸೀಲಿಂಗ್ ಇರ್ತೈತೆ ನಮಗೆ. ಸೊ ಈ ರೀತಿ ಒಂದು ಸೀಲ್, ಈ ಕಡೆ 2 ಸೀಲ್. ಸೊ ಆಲ್ರೆಡಿ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಸೊ ನೋಡಿರಿ, ಸಿಂಪ್ಲಿ ಓಪನ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿದ ಕೂಡಲೇ ಇದರೊಳಗೆ ಒಂದು ಬಾಕ್ಸ್ ಇರ್ತೈತೆ, ಸರಿನಾ? ಸೊ ಈ ಬಾಕ್ಸ್ ಅಲ್ಲದೇನೆ ಸೊ ಇದರೊಳಗೆ ಇನ್ನೊಂದು ಬಾಕ್ಸ್ ಇರ್ತೈತೆ, ಸರಿನಾ? ಯಾವುದೇ ಆಗಿರ್ಬೋದು, ಡಿಸ್ಪ್ಲೇ ಅಂತಲ್ಲ, CC ಬೋರ್ಡ್ ತೊಗೊಂಡ್ರು ಕೂಡ ನಿಮ್ಗೆ ಸೇಮ್ ಪಾರ್ಸಲ್ ಬರ್ತೈತೆ, ಸರಿನಾ? ಸೊ ಇವಾಗ ನಾನು ಇದನ್ನು ಓಪನ್ ಮಾಡ್ತೀನಿ. ಸೊ ಇದರೊಳಗೆ ಕೂಡ ಮತ್ತೊಂದು ರೀತಿಯ ಪ್ಯಾಕಿಂಗ್ ಇರ್ತೈತೆ, ನೋಡ್ಬೋದು. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಮಾಡಕತ್ತೀನಿ. ಸೊ ಇದ್ರ ಮೇಲ್ಗಡೆ ರಬ್ಬರ್ ಪ್ಯಾಕಿಂಗ್ ಐತಿ, ಆಮೇಲೆ ಬಬಲ್ ರ್ಯಾಪ್ಸ್ ಐತಿ, ನೋಡ್ಬೋದು. ಇದು ಬಬಲ್ ರ್ಯಾಪ್ಸ್ ಆದಮೇಲೆ ಇಲ್ಲಿ ನಿಮ್ಗೆ ಥರ್ಮಾಕೋಲ್ ಯೂಸ್ ಮಾಡಿರ್ತಾರೆ, ಸರಿನಾ? ಸೊ ಥರ್ಮಾಕೋಲ್ ಯೂಸ್ ಮಾಡಿ ಇದನ್ನು ಪ್ಯಾಕ್ ಮಾಡಿರ್ತಾರೆ. ನೋಡಿರಿ, ರಬ್ಬರ್ 1, ರಬ್ಬರ್ 2, ಆಮೇಲೆ ಇವಾಗ ಒಂದು ಥರ್ಮಾಕೋಲ್ ಓಪನ್ ಆಯಿತು. ಓಪನ್ ಆದ ಕೂಡಲೇ ಇಲ್ಲಿ ಡಿಸ್ಪ್ಲೇ ಐತಿ, ಸರಿನಾ? ಸೊ ಈ ಡಿಸ್ಪ್ಲೇದ ರಬ್ಬರನ್ನು ತೆಗೆದ್ರೆ ಇವಾಗ ಇಲ್ಲಿ ಒಳಗಡೆ ಡಿಸ್ಪ್ಲೇ ಐತಿ, ಸರಿನಾ? ಇಲ್ಲಿ ನೋಡ್ರಿ, MI 8 ಲೈಟ್ ಅಂತ ಹೇಳಿದೆ. ಸೊ ಇಲ್ಲೂ ಕೂಡ ಸ್ಟಿಕ್ಕರ್ ಐತೆ, ನೋಡ್ಬೋದು, MI 8 ಲೈಟ್ ಅಂತ ಹೇಳಿಕ್ಕಿಂತ. ಸೊ ನಿಮ್ಗೆ ಕಾಣೋದೈತೆ ಅನ್ಕೊಂಡು ಹೋಪ. ಸೊ MI 8 ಲೈಟ್ ಕೊಂಬೋನ ನಾನು ತರಿಸಿನಿ. ಇದನ್ನು ಕ್ವಾಲಿಟಿಯನ್ನು ಆಲ್ರೆಡಿ ನಾನು ಚೆಕ್ ಮಾಡಿದೆ, ಅನ್ಬಾಕ್ಸಿಂಗ್ ಮಾಡಿದೆ ಅಂತ ಹೇಳಿದೆ. ನಾನು ಕೊಂಬೋ ಹಾಕಿ ನೋಡಿದೆ, ಆ ಕೊಂಬೋ ಎಲ್ಲ ಓಕೆ ಇತ್ತು, ಏನೋ ಎನಿ ಪ್ರಾಬ್ಲಮ್. 100% ಕ್ಲಿಯಾರಿಟಿ ಅಂತೂ ಬೆಸ್ಟ್ ಇತ್ತು, ಟಚ್ ಕೂಡ ಪರ್ಫಾರ್ಮೆನ್ಸ್ ಅದು ಬೆಸ್ಟ್ ಇತ್ತು. ಸೊ ಈ ರೀತಿಯ ಒಂದು ಕ್ವಾಲಿಟಿ ಸಿಗ್ತೈತಿ. ಪ್ಯಾಕಿಂಗ್ ಕೂಡ ಪರ್ಫೆಕ್ಟಾಗಿ ಕಳಿಸ್ತಾರೆ. ಸೊ ನೀವು ಅನಿಸ್ತಿರ್ತೀರಿ ಕೆಲವೊಬ್ರು ಆನ್ಲೈನ್ ಒಳಗೆ ಏನಾರು ಡ್ಯಾಮೇಜ್ ಆಯ್ತಪ್ಪ ಅಂದ್ರೆ ಬರೋ ಹೊತ್ತಿನಾಗ ಪಾರ್ಸಲ್ ಆಗೋದು. ಸೊ ಹಂಗೇನು ಡ್ಯಾಮೇಜ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಅವರು ಈ ಒಂದು ಸ್ಟಿಕ್ಕರನ್ನು ಅಪ್ಲೈ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು, ಈ ಸ್ಟಿಕ್ಕರನ್ನು ಅಪ್ಲೈ ಮಾಡಿರ್ತಾರೆ. ಈ ಸ್ಟಿಕ್ಕರ್ ಅಪ್ಲೈ ಮಾಡಿದ್ರೆ ಇದು ನಿಮ್ಮ ಕೊಂಬೋ 100% ಸೇಫ್ ಆಗಿ ಬರ್ತೈತಿ. ಕೊರಿಯರ್ದವರು ಆ ಸ್ಟಿಕ್ಕರ್ ನೋಡಿದ್ರಪ್ಪ ಅಂದ್ರೆ ಅದನ್ನು ಈಸಿಲಿ ಹ್ಯಾಂಡಲ್ ಮಾಡ್ತಾರೆ, ಎಲ್ಲಿ ಒಗದಾಡಂಗಿಲ್ಲ, ಸರಿನಾ? ಸೊ ಯಾವುದೇ ಒಂದು ಪ್ರಾಡಕ್ಟ್ನ ನೀವು ತರಿಸ್ಬೇಕಪ್ಪ ಅಂದ್ರೆ maxbee.com ಅನ್ನು ಯೂಸ್ ಮಾಡಿರಿ. ಅಲ್ಲಿ ತರಿಸ್ರಿ. ಕೊಂಬೋಕ್ಕಂತೂ ಹೇಳಿ ಮಾಡಿಸಿದ ವೆಬ್ಸೈಟ. ನಾನು ಎಷ್ಟು ಕೊಂಬೋ ತರಿಸ್ತೀನಿ ಮಾರ್ಕೆಟ್ ಒಳಗೆ ಸಿಗದೇ ಇರೋಂಥ ಕೊಂಬೋಸ್. ಸೊ maxbee.com ಅಲ್ಲಿ ತರಿಸಿದಾಗ ಅದು ಯಾವುದೇ ಕೂಡ ನಮಗೆ ಇಫೆಕ್ಟ್ ಬಂದಿಲ್ಲ, 100% ವರ್ಕಿಂಗ್ ಕೊಂಬೋ ಇರ್ತೈತೆ, ಸರಿನಾ? ಸೊ ಐ ಹೋಪ್ ಇದೊಂದು ಸಣ್ಣ ವಿಡಿಯೋ ಇತ್ತು. ನೀವೇನಾದರೂ ಆನ್ಲೈನ್ ಒಳಗೆ ಆರ್ಡರ್ ಮಾಡ್ತಿದ್ರೆ ಸೊ ಈ maxbee.com ಇಂದ ಆರ್ಡರ್ ಮಾಡಿರಿ. ನಿಮಗೆ ಕ್ವಾಲಿಟಿನೂ ಸಿಗ್ತೈತಿ, ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ. ಸೊ ಮತ್ತೊಂದು ಒಳ್ಳೆ ವಿಡಿಯೋದ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.